ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10 ಕನ್ನಡ ಪ್ರಥಮ ಭಾಷೆ 2026-27 ಸಾಲಿನ LBA ಕ್ವೆಶ್ಚನ್ ವಿತ್ ಆನ್ಸರ್ ಗದ್ಯಪಾಠ 4 ಎದೆಗೆ ಬಿದ್ದ ಅಕ್ಷರ ಪ್ರಶ್ನೋತ್ತರಗಳು. ಎದೆಗೆ ಬಿದ್ದ ಅಕ್ಷರಗಳು ಪದ್ಯ ಗದ್ಯಪಾಠ 4. ಪ್ರಶ್ನೆ 1. ಕ್ರಿಯಾಪದದ ಮೂಲ ರೂಪವನ್ನು ಹೀಗೆ ಎನ್ನುವರು. ಕ್ರಿಯಾಪದದ ಮೂಲ ರೂಪವನ್ನು ಹೀಗೆ ಎನ್ನುವರು. ABCDಯಲ್ಲಿ ಉತ್ತರ ಬಿ ಧಾತು. ಉತ್ತರ ಬಿ ಧಾತು. ಪ್ರಶ್ನೆ 2. ಬಹುಆಯ್ಕೆ. ತಿಂದಾನು ಈ ಪದವು ಕ್ರಿಯಾಪದಕ್ಕೆ ಸೇರಿದೆ. ತಿಂದಾನು ಈ ಪದವು ಕ್ರಿಯಾಪದಕ್ಕೆ ಸೇರಿದೆ. ಉತ್ತರ ಬಿ ಸಂಭವನಾರ್ಥಕ. ಉತ್ತರ ಬಿ ಸಂಭವನಾರ್ಥಕ. ಪ್ರಶ್ನೆ 3. ಬಹುಆಯ್ಕೆ ಪ್ರಶ್ನೆ. ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯವಿದು. ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯವಿದು. ABCDಯಲ್ಲಿ ಉತ್ತರ ಡಿ ವ ಪ್ರತ್ಯಯವಿದು ವ. ಪ್ರಶ್ನೆ 4. ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ABCDಯಲ್ಲಿ ಉತ್ತರ ಸಿ ಮಾಡೆವು. ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ನೋಡು ಧಾತುವಿನ ನಿಷೇಧಾರ್ಥಕ ರೂಪ ABCDಯಲ್ಲಿ ಉತ್ತರ ಸಿ ನೋಡದು. ಪ್ರಶ್ನೆ 6. ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ABCDಯಲ್ಲಿ ಉತ್ತರ ಡಿ ಮಾಡಲಿ. ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಓದಲಿ ಈ ಪದವು ಕ್ರಿಯಾರೂಪಕ್ಕೆ ಸೇರಿದೆ. ABCDಯಲ್ಲಿ ಉತ್ತರ ಎ ವಿದ್ಯಾರ್ಥಕ. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ABCDಯಲ್ಲಿ ಉತ್ತರ ಸಿ. ಪ್ರಶ್ನೆ 9. ಹೋದಾನು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಉತ್ತರ ABCDಯಲ್ಲಿ ಉತ್ತರ ಡಿ ಸಂಭವನಾರ್ಥಕ. ಪ್ರಶ್ನೆ 10. ಅಕರ್ಮಕ ಧಾತುವಿಗೆ ಉದಾಹರಣೆಯಿಂದ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ABCDಯಲ್ಲಿ ಉತ್ತರ ಡಿ ಓಡು. ಸಂಬಂಧಿ ಪದ ಬರೆದು. ಕುಡು ಸಕರ್ಮಕ ಧಾತು. ಮಲಗು ಅಕರ್ಮಕ ಧಾತು. 12. ಪ್ರಶ್ನೆ. ಮಾಡಲಿ ವಿದ್ಯಾರ್ಥಕ. ಮಾಡಲು ನಿಷೇಧಾರ್ಥಕ. ತಿನ್ನುತ್ತೇನೆ ವರ್ತಮಾನ ಕಾಲ. ತಿನ್ನುವೇನು ಭವಿಷ್ಯತ್ ಕಾಲ. ಮಲಗು ಅಕರ್ಮಕ ಧಾತು. ಕೊಡು ಸಕರ್ಮಕ ಧಾತು. ಮಾಡೋಣ ವಿದ್ಯಾರ್ಥಕ. ಮಾಡ್ಯಾನು ಸಂಭವನಾರ್ಥಕ. ಗದ್ಯಪಾಠ 4 ಎದೆಗೆ ಬಿದ್ದ ಅಕ್ಷರ ದೇವನೂರು. ಒಂದು ಅಂಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 16. ಮಂಚಮ್ಮ ಇಂದು ಎಲ್ಲಿ ಪೂಜಿತವಾಗುತ್ತಿದ್ದಾಳೆ. ಉತ್ತರ ಮಂಚಮ್ಮ ಇಂದು ಛಾವಣಿ ಇಲ್ಲದ ಗುಡಿಯೊಳಗೆ ಪೂಜಿತವಾಗುತ್ತಿದ್ದಾಳೆ. ಮಂಚಮ್ಮ ಇಂದು ಛಾವಣಿ ಇಲ್ಲದ ಗುಡಿಯೊಳಗೆ ಪೂಜಿತವಾಗುತ್ತಿದ್ದಾಳೆ. ಪ್ರಶ್ನೆ 18. 17. ಡಾಕ್ಟರ್ ಅಶೋಕ್ ಪೈ ಅವರ ಸ್ಥಳ ಯಾವುದು. ಉತ್ತರ ಡಾಕ್ಟರ್ ಅಶೋಕ್ ಪೈ ಅವರ ಸ್ಥಳ ಶಿವಮೊಗ್ಗ. ಪ್ರಶ್ನೆ 18. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವು. ಉತ್ತರ ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರವು ಇವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ. ಪ್ರಶ್ನೆ 19. ಮನೆ ಮಂಚಮ್ಮ ಯಾರು. ಉತ್ತರ ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರು ಮಹಾದೇವ ಅವರಿಗೆ ಹೇಳಿದ ಕಥೆಯಲ್ಲಿನ ಗ್ರಾಮ ದೇವತೆ ಮನೆ ಮಂಚಮ್ಮ. ಪ್ರಶ್ನೆ 20. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು. ಉತ್ತರ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಪ್ರಶ್ನೆ 21. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು. ಉತ್ತರ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಬಹು ಹಳಕಟ್ಟಿಯವರು. ಪ್ರಶ್ನೆ 22. ವಚನಕಾರರಿಗೆ ಯಾವುದು ದೇವರಾಗಿತ್ತು. ಪ್ರಶ್ನೆ 22. ವಚನಕಾರರಿಗೆ ಯಾವುದು ದೇವರಾಗಿತ್ತು. ಉತ್ತರ ವಚನಕಾರರಿಗೆ ಪ್ರಜ್ಞೆ ಇಷ್ಟದೈವ ದೇವರಾಗಿತ್ತು. ಪ್ರಶ್ನೆ 23. ಅಶೋಕ್ ಪೈ ಅವರ ವೃತ್ತಿ ಯಾವುದು. ಉತ್ತರ ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು. ಪ್ರಶ್ನೆ 24. ದೇವನೂರು ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಉತ್ತರ ಛಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆ ಬುದ್ಧನು ಇಟ್ಟರೆ ಅದು ದೇವನೂರು ಮಹಾದೇವ ಅವರ ದೇವನೂರು ಆಗುತ್ತದೆ. ಛಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮೇತ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರು ದೇವರು ಆಗುತ್ತಾರೆ.
ಪ್ರಶ್ನೆ 25. ಲೇಖಕರಾದ ದೇವನೂರು ಮಹಾದೇವ್ ಅವರು ಮನೋವೈದ್ಯ ಅಶೋಕ್ ಪೈ ಅವರನ್ನು ಭೇಟಿಯಾದದ್ದು ಎಲ್ಲಿ? ಉತ್ತರ: ಲೇಖಕರಾದ ದೇವನೂರು ಮಹಾದೇವ ಅವರು ಮನೋವೈದ್ಯರ ಅಶೋಕ್ ಪೈ ಅವರನ್ನು ಮೈಸೂರಿನಲ್ಲಿ ಭೇಟಿಯಾದರು. ಅಂಕದ ಪ್ರಶ್ನೋತ್ತರಗಳು ಅಧ್ಯಯನ ಪೂರ್ಣಗೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎದೆ ಬಿದ್ದಾಕ್ಷರ 2 ಅಂಕ ಪ್ರಶ್ನೋತ್ತರಗಳು ನೋಡೋಣ. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ. ಪ್ರಶ್ನೆ 26. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ತಿಳಿಸಿ. ಉತ್ತರ: ಒಂದು ಕೊಠಡಿಯಲ್ಲಿ ಟೆಲಿವಿಷನ್ ನೋಡುತ್ತಾ ಕುಳಿತಿರುವ ಕೆಲವು ಜನರು ಮತ್ತು ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವು ಮಾತನಾಡುವ ಕುಳಿತಿರುವ ಜನರು ಇದ್ದಾಗ ಟೆಲಿವಿಷನ್ನಲ್ಲಿ ನೋಡಿ ಬರುವ ಕೊಲೆ ದೃಶ್ಯ ನೋಡುವವರ ಮನಸ್ಸಿನಲ್ಲಿ ಮೇಲೆ ದುಃಖವನ್ನು ಉಂಟು ಮಾಡುತ್ತದೆ. ಅದೇ ರೀತಿ ನೋಡದ ಇನ್ನೊಂದು ಕೊಠಡಿಯಲ್ಲಿ ಇರುವವರ ಮೇಲೆಯೂ ಆ ದೃಶ್ಯ ಸ್ವಲ್ಪ ಮಟ್ಟಿಗೆ ದುಗುಡವನ್ನು ಉಂಟು ಮಾಡುತ್ತದೆ. ಅದೇ ನೃತ್ಯ ದೃಶ್ಯ ನೋಡುತ್ತಿರುವವರ ಮೇಲೆ ಉಂಟು ಮಾಡುವ ಖುಷಿ ಭಾವನೆಯು ಇದನ್ನು ನೋಡುವವರ ಮನದಲ್ಲೂ ಕಾಣಬಹುದು. ಇದರಿಂದ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ, ಯಾವುದೇ ಒಂದು ಜೀವಿಗೆ ಆಗುವ ದುಃಖ ಸುಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುವ ಎಲ್ಲ ಜೀವಿಗಳಲ್ಲಿ ಕಂಪನ ಉಂಟು ಮಾಡಿ ಜೀವಿ ಸಂಕುಲ ಒಂದೇ ಎಂದು ಹೇಳುವ ಸಂಶೋಧನಾ ಸತ್ಯವನ್ನು ಉದಾಹರಣೆ ಮೂಲಕ ಅಶೋಕ್ ಪೈ ಅವರು ಹೇಳಿದ್ದಾರೆ. ಪ್ರಶ್ನೆ 27. ವಚನಕಾರ ದೃಷ್ಟಿಯಲ್ಲಿ ಅರಿವು ಅಂದರೆ ಏನು ವಿವರಿಸಿ. ವಚನಕಾರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆಯ ಜ್ಞಾನ ಮಾತ್ರವಲ್ಲ, ಅದು ಕ್ರಿಯೆ ಅನುಭವದಿಂದ ಒಡಮೂಡುವ ಅಂದು ಹೇಳಿ ತಿಳಿಯದಲ್ಲ, ಕ್ರಿಯೆಯಲ್ಲಿ ಮೂಡಿ ತಿಳುವಳಿಕೆ ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರವಲ್ಲ, ಅದು ಕ್ರಿಯೆಗೆ ಅನುಭವದಿಂದ ಒಡಮೂಡುವುದು, ಅದು ಕೇಳಿ ತಿಳಿದಲ್ಲ, ಅದು ಕ್ರಿಯೆಯಲ್ಲಿ ಮೂಡಿ ತಿಳುವಳಿಕೆ ಅದು ಕರ್ತವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅರಿವು. ಪ್ರಶ್ನೆ 28. ಮಂಚಮ್ಮ ದೇವಿ ಮನೆ ಮಂಚಮ್ಮ ದೇವಿಯಾಗಿ ರೂಪುಗೊಂಡ ಬಗ್ಗೆ ಹೇಗೆ ತಿಳಿಸಿ. ಉತ್ತರ: ಒಮ್ಮೆ ಗ್ರಾಮದ ಜನರೆಲ್ಲ ಸೇರಿ ಮಂಚಮ್ಮ ದೇವಿಗೆ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ. ಛಾವಣಿಯ ಮಟ್ಟಕ್ಕೆ ಬಂದಾಗ ಒಬ್ಬನ ಮೇಲೆ ದೇವಿ ಆವಾಹಿಸಿಕೊಂಡು ಜನರನ್ನು ಕುರಿತು ಏನಯ್ಯ ಏನು ಮಾಡ್ತಾ ಇದ್ದೀ ಎಂದು ಪ್ರಶ್ನಿಸುತ್ತಾಳೆ. ನಿನಗೆ ಗುಡಿ ಕಟ್ಟುತ್ತಿದ್ದೀವಿ ಎಂದು ಜನರು ಉತ್ತರಿಸಿದಾಗ, ನಿಮಗೆಲ್ಲ ಮನೆ ಉಂಟಾ, ನನ್ನ ಮಕ್ಕಳ ಎಂದು ದೇವಿ ಅಬ್ಬರಿಸಿದಾಗ ಒಬ್ಬ ನನಗಿಲ್ಲ ತಾಯಿ ಎನ್ನುತ್ತಾನೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಮಂಚಮ್ಮ ದೇವಿ ಅಂದಿನಿಂದ ಮನೆ ಮಂಚಮ್ಮನಾಗಿ ರೂಪುಗೊಂಡು ಇಂದಿಗೂ ಛಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿಸಲಾಗುತ್ತಿದ್ದಾಳೆ. 29. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಓದಿದಾಗ ಲೇಖಕರಾದ ಅನುಭವಗಳನ್ನು ತಿಳಿಸಿ. ಉತ್ತರ: ಲೇಖಕರಾದ ದೇವನೂರು ಮಹಾದೇವರು ಪಗು ಹಳಕಟ್ಟಿಯವರು ಬರೆದ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಓದಿದ ಮೇಲೆ ಅಲ್ಲಿ ಹೇಳಿರುವ ಜ್ಞಾನ ಅರಿವುಗಳ ಬಗ್ಗೆ ನೋಡಿ ಸುಸ್ತಾದರು. ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅರಿವು, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂಬುದನ್ನು ಅವರು ಅರಿತರು. ನಂತರ ಈ ಅರಿವಿಗಾಗಿ ಕಂಡ ಕಡೆ ಇದ್ದವರಿಗೆ ಭಾರತೀಯರ ಪರಂಪರೆಯಲ್ಲಿ ಈ ಸುಟ್ಟುಕೊಂಡು ಬರುವ ಅರಿವು ಯಾರ್ಯಾರಿಗಿದೆ, ಎಲ್ಲೆಲ್ಲಿದೆ ಎಂದು ಹುಡುಕಾಟ ತೊಡಗಿದರು. ಮುಂದಿನ ಪ್ರಶ್ನೆಗಳು. ಪ್ರಶ್ನೆ 30. ಕವಿಗಳ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಕುರಿತು ಬರೆಯಿರಿ. ದೇವನೂರು ಮಹಾದೇವ್ ಕ್ರಿಸ್ತಕ ಪೂರ್ವ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದರು. ಶ್ರೀಯುತರು ಎದೆಗೆ ಬಿದ್ದಾಕ್ಷರ, ದೇವನೂರು, ಒಡಲಾಳ, ಕುಸುಮ ಮಾಲೆ ಮೊದಲಾದ ಪ್ರಮುಖ ಕೃತಿಗಳು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಈ ಕೆಳಗಿನ ಗಾದೆಯನ್ನು ಮಹತ್ವಗಳನ್ನು ವಿಸ್ತರಿಸಿ ಬರೆಯಿರಿ.
ಕೂಡಿ ಬಾಳಿದರೆ ಸ್ವರ್ಗ ಸುಖ. ಗಾದೆಗಳು ಜನಪದ ಜೀವನದ ಅನುಭವದಿಂದ, ನುಡಿಮುತ್ತುಗಳು ಅವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಂದ ಸಮಾನ ಎಂದು ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ಎಲ್ಲರೊಡನೆ ಕಲೆತು ನಡೆಸುವ ಜೀವನ ಸ್ವರ್ಗ ಸುಖವನ್ನು ನೀಡುವುದು ಎಂಬ ತಾತ್ಪರ್ಯವನ್ನು ಈ ಗಾದೆ ನೀಡುವುದು. ಮಾನವನು ಸಂಘಜೀವಿ, ಸಮಾಜಜೀವಿ. ಕೂಡಿ ಬಾಳುವುದರಲ್ಲಿ ಇರುವ ಪ್ರೀತಿ, ಕಾಳಜಿ ಮತ್ತು ಭದ್ರತೆಯು ಯಾವುದರಲ್ಲಿಯೂ ಸಿಗದು. ಒಂದೊಂದು ಕಡ್ಡಿಯನ್ನು ಬಹು ಸುಲಭವಾಗಿ ಮುರಿದು ಹಾಕಬಹುದು. ಅದೇ ಅನೇಕ ಕಡ್ಡಿಗಳನ್ನು ಒಟ್ಟಿಗೆ ಸೇರಿ ಕಟ್ಟಿಗೆ ಮುರಿಯಲು ಸಾಧ್ಯವಿಲ್ಲ. ಒಗಟಿನಲ್ಲಿ ಬಲವಿದೆ ಎಂಬ ಮಾತು ಇದಕ್ಕೆ ಪುಷ್ಟಿ ನೀಡುತ್ತದೆ. ಸುಖಿ ಕುಟುಂಬ ತಮ್ಮ ಕುಟುಂಬದ ಸದಸ್ಯರ ನಡುವೆ ಅನನ್ಯವಾದ ಬಾಂಧವ್ಯಗಳನ್ನು ಹೊಂದಿರುತ್ತದೆ. ಸಮಾಜ ಮತ್ತು ಕುಟುಂಬಗಳು ಉತ್ತಮ ಬಾಂಧವ್ಯಗಳನ್ನು ಕಾಪಾಡುವ, ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತವೆ. ಈ ವ್ಯಕ್ತಿ ತನ್ನ ಕುಟುಂಬದವರೊಡನೆ, ಸಮಾಜದೊಡನೆ ಸಾಮರಸ್ಯದಿಂದ ಕೂಡಿ ಬಾಳುವುದರಿಂದ ತನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಕೂಡಿ ಬಾಳಿ ಅನ್ಯೋನ್ಯತೆ ಅದರ ಅಗರವಾಗಿ ಸ್ವರ್ಗ ಸುಖ ನೀಡುವುದು ಎಂಬುದನ್ನು ಪ್ರಸ್ತುತ ಗಾದೆಯನ್ನು ವ್ಯಕ್ತಪಡಿಸುತ್ತದೆ. ಈ ಕೆಳಗಿನ ಹೇಳಿಕೆಗಳ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಟದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಸಿದ್ಧಲಿಂಗಯ್ಯನವರು ಹೇಳಿದ ಮನೆ ಮಂಚಮ್ಮನ ಕಥೆಯಲ್ಲಿ ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಗ್ರಾಮದ ಜನರೆಲ್ಲ ಕೂಡಿ ಪ್ರಾರಂಭಿಸುತ್ತಾರೆ. ಹೀಗೆ ಛಾವಣಿ ಕಟ್ಟಕ್ಕೆ ಆ ಗುಡಿ ಬಂದಾಗ, ಆ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಮಂಚಮ್ಮ ಆವೇಶಿಸಿಕೊಂಡು ಬಂದು ಜನರೆಲ್ಲ ಮಾತನಾಡುವ ಸಂದರ್ಭದಲ್ಲಿ ಈ ಮಾತನ್ನು ಗ್ರಾಮ ದೇವತೆ ಮಂಚಮ್ಮ ಜನರಿಗೆ ಹೇಳುತ್ತಾಳೆ. ಈ ಸಂದರ್ಭದ ಸಾರಾಂಶ: ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ನನಗೂ ಮನೆ ಬೇಡ ಎಂಬ ಮಂಚಮ್ಮ ದೇವತೆ ಮಾತು ಕಾರುಣ್ಯ ಮತ್ತು ಸಮಾನತೆ ದ್ಯೋತಕವಾಗಿ ಇರುವುದು ಈ ಮಾತಿನ ಸ್ವಾರಸ್ಯವಾಗಿದೆ. ಸಂದರ್ಭ: ಯಾವ ಜೀವಿಯು ತನ್ನ ಅಷ್ಟಕ್ಕೆ ತಾನಿಲ್ಲ. ಉತ್ತರ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂದು ಗದ್ಯಪಟದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರಾದ ದೇವನೂರು ಮಹಾದೇವರು ಬುದ್ಧನ ಕಾರುಣ್ಯ ತಮ್ಮ ಮನದೊಳಗೆ ಕುಳಿತ ಬಗ್ಗೆ ಏನು ಡಾಕ್ಟರ್ ಅಶೋಕ್ ಪೈ ಅವರ ಒಂದು ಸಂಶೋಧನಾ ಸತ್ಯಕತೆ ಉದಾಹರಣೆಗೆ ನೀಡುವ ಮೂಲಕ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ. ಸಂದರ್ಭದ ಸಾರಾಂಶ: ಯಾವುದೇ ಒಂದು ಜೀವಿಯು ಆಗು ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ ಎಂಬುದನ್ನು ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 34. ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರಾದ ದೇವನೂರು ಮಹಾದೇವ್ ಅವರು ವಚನಕಾರರು. ತಮ್ಮ ಸುತ್ತಮುತ್ತಲಿರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರ ಪ್ರಜ್ಞೆ ದೇವರಾಗಿತ್ತು ಎಂದು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: 12ನೇ ಶತಮಾನದ ವಚನಕಾರರು ನುಡಿದಂತೆ ನಡೆದು ದೈವವನ್ನು ಕಂಡುಕೊಂಡರು. ಇಷ್ಟ ದೈವದಂತೂ ಇದ್ದ ಪ್ರಜ್ಞೆಯು ಪ್ರತಿಯೊಬ್ಬರಲ್ಲಿ ಜಾಗೃತವಾಗಿರಬೇಕು ಎಂಬುದು ಲೇಖಕರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 35. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಉತ್ತರ. ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕರಾದ ದೇವನೂರು ಮಹಾದೇವ್ ಅವರು ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತನ್ನು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಘಾಸಿಸಿಗೊಳಿಸುತ್ತಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾರೆ. ಸ್ವಾರಸ್ಯ: ಸಂದರ್ಭದ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇಲ್ಲವರಿಂದ ಕಾರುಣ್ಯ ಹಾಗೂ ಸರ್ವ ಸಮಾನತೆ ಮನೋಭಾವ
ಮುಡಿಸಿಕೊಂಡು ಬದುಕಬೇಕೆಂಬುದೇ ಲೇಖಕರು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಹಾಗಾದರೆ ನಿಮಗೇನು ಮನೆ ಉಂಟಾ ನಾನು ಮಕ್ಕಳ? ಉತ್ತರ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಸಿದ್ದಲಿಂಗನವರು ದೇವನೂರಿಗೆ ಮನೆ ಮಂಚಮ್ಮ ಕತೆ ಹೇಳಿದರು. ಒಮ್ಮೆ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ಟುತ್ತಾ ಛಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಹಿಸಿಕೊಂಡು ನಿಲ್ಸಿನಿ ನನ್ನ ಮಕ್ಕಳ ಎಂದು ಅಬ್ಬರ ಮಾತಾಡುತ್ತಾಳೆ. ಅಬ್ಬರಕ್ಕೆ ಜನ ತಮ್ಮ ಕೆಲಸವನ್ನು ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಜನರಿಗಿಲ್ಲದ ಮನೆ ನನಗೂ ಬೇಡ ಎಂಬ ಉದ್ದೇಶದಿಂದ ದೇವಿಯಲ್ಲಿದ್ದ ಸಮಾನತೆ, ಕಾರುಣ್ಯ, ಸಮತೆ ಅಂಶಗಳನ್ನು ಇಲ್ಲಿ ಸ್ವಾರಸ್ಯಪೂರ್ವವಾಗಿ ಮೂಡಿಬಂದಿದೆ. ಸಂದರ್ಭ: ಮುಂದಿಂದು ಪ್ರಶ್ನೆ 37. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಆಯ್ಕೆ: ಪ್ರಸ್ತುತ ವಾಕ್ಯ ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪುಗು ಹಳಕಟ್ಟಿಯವರು ಶಿವಾನುಭವ ಶಬ್ದಕೋಶ ಕುರಿತು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆ, ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಿಶ್ಲೇಷಿಸುತ್ತಾರೆ. ಸ್ವಾರಸ್ಯ: ಕ್ರಿಯೆ, ಅನುಭವ, ಅರಿವು ನುಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 38. ಸಂದರ್ಭ: ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ. ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ್ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಆದ ಇಷ್ಟ ದೈವ ಇದ್ದಿತ್ತು. ಅದೇ ಪ್ರಜ್ಞೆ ಅಂದರೆ ವಚನಕಾರರಿಗೆ ಅವರವರ ಪ್ರಜ್ಞೆಯು ದೇವರಾಗಿತ್ತು. ಅವರು ತಮ್ಮ ಕಷ್ಟ, ಸುಖ, ದುಃಖ, ದುಮ್ಮಾನ, ಏಳು ಬೀಳುಗಳನ್ನು, ಅವರ ಉಸಿಟಿಗೆ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಾರೆಂದು ಕಾಣುತ್ತದೆ ಎಂದು ಪ್ರಜ್ಞೆಗೆ ಬಗ್ಗೆ ವಿವರಿಸುವಾಗ ಈ ಮಾತು ಬಂದಿದೆ. ಈ ಸಂದರ್ಭ ಸಾರಾಂಶ ನೋಡಬೇಕಾದ್ರೆ ವಚನಕಾರರಿಗೆ ಇಷ್ಟ ದೈವ ರೀತಿಯಲ್ಲಿ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಿಗೂ ಇದರಲ್ಲಿ ಪ್ರಜ್ಞೆ ಜಾಗೃತವಾಗಿರಬೇಕು. ಅದರ ಮುಂದೆ ಯಾವುದೇ ಸುಳ್ಳು ಹೇಳಲಾಗುವುದಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 39. ದೇವನೂರು ಮಹಾದೇವ್ ವಚನ ಸಾಹಿತ್ಯ ಕುರಿತು ಹೇಗೆ ವಿಮರ್ಶಿಸಿ ಮಾಡುವ? ಉತ್ತರ: ದೇವನೂರು ಒಂದು ಪುಸ್ತಕ ಓದುತ್ತಾ ಇದ್ದರು. ಶಿವಾನುಭವ ಶಬ್ದಕೋಶದ ಪುಸ್ತಕ. ಹೆಸರು ಹಳಕಟ್ಟಿಯವರು ಬರೆದ ಪುಸ್ತಕ. ಅದರಲ್ಲಿ ಅರಿವು, ಜ್ಞಾನದ ಬಗ್ಗೆ ಹೇಳಲಾಗಿದೆ. ವಚನಕಾರ ಸೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆ, ಅನುಭವದಿಂದ ಒಡಮಾಡುವ. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದ್ದು ಎಂದು ಅರಿವು. ಈಗ ಲೇಖಕರ ಮನಸ್ಸು ಅರಿವಿಗಾಗಿ ಕಂಡ ಕಡೆ ಇದುವರೆಗೂ ಭಾರತೀಯ ಪರಂಪರೆಯಲ್ಲಿ ಸತ್ತುತ್ತುಕೊಂಡು ಬರುವ ಅರಿವು ಯಾರಿಗಿದೆ, ಎಲ್ಲೆಲ್ಲಿದೆ ಹುಡುಕಾಟ ತೊಡಗಿದರು. ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಇಷ್ಟ ದೈವ ಅಂದರೆ ಅವರಿಗೆ ಅವರದ ಪ್ರಜ್ಞೆ ದೇವರಿಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡು ನಡೆಯುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡುತ್ತಾ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಾಗಲ್ಲ. ಇತರ ದೇವರಿಗಾದರೆ ಯಾವುದೇ ಉಗ್ರ ದೇವತೆ ಇರಲಿಲ್ಲ. ಇನ್ನೂ ಸ್ವಲ್ಪ ಹೊಟ್ಟೆ ಸುಳ್ಳು ಪಳ್ಳು ಹೇಳಿಬಿಡುವುದು. ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಇನ್ನೂ ಸ್ವಲ್ಪ
ಮುಖಾಮುಖಿಯಾದರೆಂದು ಕಾಣಿಸುತ್ತೆ. ಅವರು ತಮ್ಮ ಕಷ್ಟ, ಸುಖ, ದುಃಖ, ದುಮ್ಮಾನು, ಹೇಳು ಬೀಳುವಗಳನ್ನು ಅವರು ಮುತ್ತಟ್ಟಿಗೆ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತರೆಂದು ಕಾಣುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿ ಕೊಟ್ಟರು. ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಹೇಳುತ್ತಿದೆ. ಅದು ತನಗೆ ಕಾವ್ಯವಾಗಿ ಬಿಟ್ಟಿದೆ. ಹೀಗೆ ವಚನ ಸಾಹಿತ್ಯ ಕುರಿತು ಲೇಖಕರ ವಿಮರ್ಶೆ ಮುನ್ನಟ್ಟಾಗಿದೆ. ಅಶೋಕ್ ಪೈ ಅವರು ಹೇಳಿರುವ ಸಂಶೋಧನಾ ಸತ್ಯ ಮತ್ತು ಜಾಗೃತೀಕರಣ ಒಂದು ವಿವರಿಸಿ. ಪ್ರಶ್ನೆ 40. ಬುದ್ಧನ ಕಾರುಣ್ಯ ಲೇಖಕರ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳುತ್ತಾ, ಇತ್ತೀಚೆಗೆ ಮನೋವೈದ್ಯರಾದ ಅಶೋಕ್ ಪೈ ಅವರು ಮೈಸೂರು ಬಂದಾಗ ನಡೆದಿರುವ ಸಂಶೋಧನಾ ಸತ್ಯ ವಿವರಿಸಿದರು. ಅದು ಏನೆಂದು ಕೆಲವು ಜನ ಒಂದು ಟೆಲಿವಿಷನ್ ನೋಡುತ್ತಿದ್ದರೆ ಇನ್ನೊಂದೆಷ್ಟು ಜನ ಇದರಲ್ಲಿ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವೇ ಇದ್ದಾರೆ. ಆ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದು ದುಃಖ ಭಾವನೆಗಳು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿರುವ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ. ಅದೇ ಟೆಲಿವಿಷನ್ನಲ್ಲಿರುವ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಗಳು ಪಕ್ಕದ ಕೊಠಡಿಯಲ್ಲಿದ್ದವರ ಮನಸ್ಸಿನಲ್ಲಿ ಮೇಲು ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷ ಭಾವನೆ ಉಂಟಾಗುತ್ತದೆ. ಅಶೋಕ್ ಪೈ ಅವರ ಸಂಶೋಧನಾ ಸತ್ಯವು ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನೇ ಇಲ್ಲ. ಯಾವುದೇ ಒಂದು ಜೀವಿ ಆಗುವ ದುಃಖ ತುಮ್ಮನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ. ಆ ಮನುಕಂಪನ ಇಡೀ ಜೀವ ಸಂಕಲ್ಪವನ್ನೇ ಒಂದು ಎಂದು ಹೇಳುತ್ತದೆ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿಬರಬಹುದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ರೋಧಗಳು ಕೊಂಡು ನೋಡುತ್ತಿರುವ ಜಗತ್ತು ಪಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛ ವ್ಯವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಮಾತ್ರ ಅದು ಜಾಗತೀಕರಣ. ಪ್ರಶ್ನೆ 41. ಕವಿ ಸಿದ್ಧಲಿಂಗಯ್ಯನವರು ಹೇಳಿದ ಮಂಚಮ್ಮ ದೇವಿ ಮನೆ ಮಂಚಮ್ಮ ದೇವಿಯಾದ ಕಥೆಯನ್ನು ವಿವರಿಸಿ. ಉತ್ತರ. ದೇವನೂರು ಮಹಾದೇವ ಅವರಿಗೆ ಕವಿ ಸಿದ್ಧಲಿಂಗಯ್ಯ ಅವರ ಮನಮಂಚಮ್ಮ ಎಂಬ ಗ್ರಾಮ ದೇವತೆ ಕಥೆಯನ್ನು ಹೇಳುತ್ತಾರೆ. ಆ ಕಥೆ ಹೀಗಿದೆ. ಒಂದು ಸಲ ಒಂದು ಗ್ರಾಮ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮಗೆ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ. ಹೀಗೆ ಗುಡಿ ಕಟ್ಟುತ್ತಾ ಇರುವಾಗ ಗುಡಿಯ ಕಟ್ಟಡ ಛಾವಣಿ ಮಟ್ಟಕ್ಕೆ ಬಂದಾಗ ಅಲ್ಲಿಂದ ಮೈಮೇಲೆ ಆ ಗ್ರಾಮ ದೇವತೆ ಮಂಚಮ್ಮ ಆವಿಸಿಕೊಂಡು ನಿಲ್ಲಿಸಿ, ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಅಕ್ಕಬಿಕ್ಕಿಯಾಗಿ ನೋಡುತ್ತಾರೆ. ಆಗ ದೇವತೆ ಮಂಚಮ್ಮ, ಏನಯ್ಯ, ಏನು ಮಾಡ್ತಾ ಇದ್ದೀರಿ ಎನ್ನುತ್ತಾಳೆ. ಅಲ್ಲಿನ ಜನ, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳುತ್ತಾರೆ. ಆ ದೇವತೆ, ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮ್ಮೆಲ್ಲರ ಮನೆ ಉಂಟಾ ನನ್ನ ಮಕ್ಕಳ ಎಂದು ಹೇಳುತ್ತಾಳೆ. ಆಗ ಒಬ್ಬನು, ನನಗಿಲ್ಲ ತಾಯಿ ಎಂದು ಹೇಳುತ್ತಾನೆ. ಆಗ ಗ್ರಾಮ ದೇವತೆ ಮಂಚಮ್ಮ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳುತ್ತಾ ಅಂದಿನಿಂದ ಮನೆ ಮಂಚಮ್ಮಗಳಾಗುತ್ತಾ ಛಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿಸುತ್ತಾ ಇರುತ್ತೆ. ಗದ್ಯ ಭಾಗ ಓದಿ ಪ್ರಶ್ನೆಯನ್ನು ಬರೆಯಿರಿ. ಗದ್ಯ ಭಾಗ. ಸಿ ವಿ ರಾಮನ್ ಶಿಷ್ಯನನ್ನು ಅರಿಸಿಕೊಂಡು ಮೇಲೆ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವನನ್ನ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಶಿಷ್ಯರು ತಮ್ಮಂತೆ ವಿಜ್ಞಾನದ ಅಭ್ಯಾಸಗಳು ಮತ್ತು ನಡುವೆ ಮೇಲು ಕೀಳೆಂಬ ತಾರತಮ್ಯ ಇರಕೂಡದು. ವಿಜ್ಞಾನದ ಅನ್ವೇಷಣಾ ಕಾರ್ಯದಲ್ಲಿ ನಾವೆಲ್ಲರೂ ಸರಿ ಸಮಾನರಾದ ಕೆಲಸಗಾರರು ಎಂದು ಭಾವರತ್ತಾದರು. ಅದರಂತೆ ನಡೆದುಕೊಳ್ಳುತ್ತಿದ್ದರು. ಶಿಷ್ಯರು ನಡೆಸುವ ಸಂಶೋಧನೆ ಅತ್ಯುತ್ತಮ ವರ್ಗವಾಗಿರಬೇಕು. ಇತರನನ್ನು ಸುಮ್ಮನೆ ಅನುಸರಿಸುವುದು ಸರ್ವಥಾ ಕೂಡದು. ಸ್ವಂತಿಕ ಇರಬೇಕು. ಹೊಸ ದಾರಿಯಲ್ಲಿ ಗುರುತಿಸಿ ಮುಂದುವರಿಯಬೇಕು ಎಂದು ಒತ್ತಿ ಹೇಳುತ್ತಿದ್ದರು. ಬೆಳಗ್ಗೆ ಪ್ರಯೋಗಾಲಯದಲ್ಲಿ ಬಂದು ಕೂಡಲೇ ಒಂದು ಸುತ್ತು ಹೊರಟು ಎಲ್ಲ ಭಾಗಗಳಿಗೂ ಭೇಟಿ ಇತ್ತು. ಪ್ರತಿಯೊಬ್ಬ ಶಿಷ್ಯನು ಏನು ಮಾಡುತ್ತಿದ್ದಾನೆ, ಕೆಲಸದಲ್ಲಿ ಅವನು ಪ್ರಗತಿ ಎಷ್ಟು ಎಂದು ವಿಚಾರಿಸುತ್ತಿದ್ದರು. ಮುಂದೆ ಏನು ಮಾಡಬೇಕು ಈ ವಿಷಯವಾಗಿ ಸಲಹೆಗಳನ್ನು ಕೊಡುತ್ತಿದ್ದರು. ಶಿಷ್ಯ ಏನಾದರೂ ಹೊಸ ವಿಷಯವೊಂದನ್ನು ಬಯಲಿಗೆ ತಂದಿದ್ದಾನೆಂದರೆ ಬೆನ್ನು ತಟ್ಟಿ ಅವನನ್ನು ಎಲ್ಲರಿಗೂ ಎದುರಿಗೆ ಹೊಗಳಿ ಅಟ್ಟಕ್ಕೇರಿಸುತ್ತಿದ್ದರು. ಶಿಷ್ಯರು ಗುರುವಿನ ಕೊಂಡಾಡುತ್ತಿದ್ದ
ಉಬ್ಬಿ ಹೋಗುತ್ತಿದ್ದರು. ಈ ಸಂಶೋಧನೆಗಳನ್ನು ಮತ್ತಷ್ಟು ರೂಪಿನಿಂದ ಮುಂದುವರಿಯುತ್ತಿದ್ದರು. ಆ ಶಿಷ್ಯರ ಕುರಿತು ರಾಮನ ಅವರ ಮನೋಭಾವನೆ ಹೇಗಿತ್ತು? ಉತ್ತರ: ತಮ್ಮ ಶಿಷ್ಯರು ತಮ್ಮಂತೆ ವಿಜ್ಞಾನದ ಅಭ್ಯಾಸಿಗಳು, ತಮ್ಮ ನಡುವೆ ಮೇಲು ಕೀಳೆಂಬ ತಾರತಮ್ಯವಿರಕೂಡದು. ವಿಜ್ಞಾನದ ಅನ್ವೇಷಣಾ ಕಾರ್ಯದಲ್ಲಿ ತಾವೆಲ್ಲರೂ ಸರಿಸಮಾನರಾದ ಕೆಲಸಗಾರರು ಎಂಬ ಭಾವರು ಅವರಂತೆ ನಡೆದುಕೊಳ್ಳುತ್ತಿದ್ದರು. ಶಿಷ್ಯರು ನಡೆಸುವ ಸಂಶೋಧನೆ ಅತ್ಯುತ್ತಮ ವರ್ಗದ್ದಾಗಿರಬೇಕು. ಇತರನ್ನು ಸುಮ್ಮನೆ ಅನಿಸುವುದು ಸರ್ವತಾ ಕೂಡದು. ಸ್ವಂತಿಗೆ ಇರಬೇಕು. ಹೊಸ ದಾರಿಯನ್ನು ಗುರುತಿಸಿ ಮುಂದುವರಿಯಬೇಕು ಎಂದು ಒತ್ತಿ ಹೇಳುತ್ತಿದ್ದರು. ಗದ್ಯ ಭಾಗದ 2. ಸಿ ವಿ ರಾಮನ್ ಶಿಷ್ಯರಿಗೆ ಅರಿತುಕೊಂಡ ಮೇಲೆ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವನನ್ನು ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮ ಶಿಷ್ಯರು ತಮ್ಮಂತೆ ವಿಜ್ಞಾನ ಆಗಬೇಕು. ನಡುವೆ ಮೇಲು ಕೀಳೆಂಬ ತಾರತಮ್ಯ ಹೇಳಕೂಡದು. ಇಲ್ಲಿ ಆ ಪ್ರಶ್ನೆ: ಶಿಷ್ಯರನ್ನು ಹುರಿದುಂಬಿಸುವ ರಾಮನ ಅವರ ದೈನಂದಿನ ಕಾರ್ಯವನ್ನು ತಿಳಿಸಿ. ಉತ್ತರ: ರಾಮನ ಮುಂಜಾನೆ ಪ್ರಯೋಗಾಲಯಕ್ಕೆ ಬಂದು ಕೂಡಲೇ ಒಂದು ಸುತ್ತು ಹೊರಟು ಎಲ್ಲ ಭಾಗಗಳಿಗೂ ಭೇಟಿಯಿಂದ ಪ್ರತಿಯೊಬ್ಬ ಶಿಷ್ಯನನ್ನು ಏನು ಮಾಡುತ್ತಿದ್ದಾನೆ, ಕೆಲಸದಲ್ಲಿ ಅವನ ಪ್ರಗತಿ ಎಷ್ಟು ಎಂದು ವಿಚಾರಿಸುತ್ತಿದ್ದರು. ಮುಂದೆ ಅದು ಏನು ಮಾಡಬೇಕೆನ್ನುವ ವಿಷಯಕ್ಕಾಗಿ ಸಲಹೆಗಳನ್ನು ಕೊಡುತ್ತಿದ್ದರು. ಈ ಶಿಷ್ಯ ಏನಾದರೂ ಹೊಸ ವಿಷಯವೊಂದನ್ನು ಬಯಲಿಗೆ ತಂದಿದ್ದಾನೆಂದರೆ ಬೆನ್ನು ತಟ್ಟಿ ಅವನನ್ನು ಎಲ್ಲರ ಎದುರಿಗೆ ಹೊಗಳಿ ಅಟ್ಟಕ್ಕೇರಿಸಿದ್ದರು. ಶಿಷ್ಯರು ಗುರುವಿನ ಕೊಂಡಾಟದಿಂದ ಉಬ್ಬಿ ಹೋಗುತ್ತಿದ್ದರು. ಸಂಶೋಧನೆ ಮತ್ತಷ್ಟು ಹುರುಪಿನಿಂದ ಮುಂದುವರಿಸುತ್ತಿದ್ದರು. ಪ್ರಶ್ನೆ 43. ನಿಮ್ಮನ್ನು ಧಾರವಾಡ ಸರ್ಕಾರಿ ಪ್ರೌಢಶಾಲೆ 10ನೇ ತರಗತಿ ವಿದ್ಯಾರ್ಥಿ ಸ್ವಾತಿ ಎಂದು ಭಾವಿಸಿಕೊಂಡು ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಣೆಯನ್ನು ವಿವರಿಸಿ. ಹಾಸನ್ ಸರ್ಕಾರಿ ಪ್ರೌಢಶಾಲೆಯಲ್ಲಿರುವ ತೇಜು ಎಂಬ ಹೆಸರಿನ ಗೆಳತಿ ಒಂದು ಪತ್ರವನ್ನು ಬರೆಯಿರಿ. ಇವರಿಂದ ಸ್ವಾತಿ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ದಿನಾಂಕ ಬರೆಯಬೇಕು. ಕ್ಷೇಮ ಶ್ರೀ ಪ್ರೀತಿ ಗೆಳತಿಯಾದ ತೇಜಸ್ಸು ನನ್ನ ಗೆಳತಿ ಸ್ವಾತಿ ಮಾಡುವ ವಂದನೆಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಇಲ್ಲಿ ಕ್ಷೇಮವಾಗಿರುವ ಎಂದು ನಂಬಿರುತ್ತೇನೆ. ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳ ಗಳಿಸಲು ವೇಳಾಪಟ್ಟಿ ತಯಾರಿಸಿಕೊಂಡು ಓದುತ್ತೇನೆ. ಅಂದ ಹಾಗೆ ಪತ್ರ ಬರೆದ ಕಾರಣವೇನೆಂದರೆ ಶಾಲೆಯಲ್ಲಿ ದಿನಾಂಕ ನೀವು ಯಾವ ಬೇಕಾದ ದಿನಾಂಕ ಆಗ್ಬೋದು ರಂದು ವಾರ್ಷಿಕ ದಿನ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು. ಅಂದ ಕಾರ್ಯಕ್ರಮಕ್ಕೆ ಖ್ಯಾತ ಸಾಹಿತ್ಯ ಜಯಂತ್ ಕೈಣಿಯವರು ಅತಿಥಿಗಳಾಗಿ ಸಾಹಿತಿ ಜಯಂತ್ ಕೈಣಿ ಅವರು ಅತಿಥಿಗಳಾಗಿ ವಿಚಾರಗಳ ಕುರಿತು ಅರಿತು ಅತ್ಯುತ್ತಮ ಮಾಹಿತಿ ನೀಡಿದರು. ನಂತರ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಅವರು ಬಹುಮಾನ ನೀಡಿದರು. ನಾನು ರಸಪ್ರಶ್ನೆ ಭಾಷಣ ಸ್ಪರ್ಧೆ ಬಹುಮಾನ ಪಡೆದಿದ್ದೇನು. ಸಭಾ ಕಾರ್ಯಕ್ರಮದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೆದು ನಾನು ಕೂಡ ನೃತ್ಯ ಹಾಗೂ ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಒಟ್ಟಾರೆ ಶಾಲೆಯಲ್ಲಿ ಸುದ್ದಿನ ಎಂದು ಮರೆಯದ ನೆನಪುಗಳನ್ನು ನನ್ನ ಜೀವನದಲ್ಲಿ ನೀಡಿತು. ನಿನ್ನ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಕುರಿತು ಪತ್ರವನ್ನು ಬರೆಯಿರಿ. ನಿನ್ನ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಪತ್ರ ಬರೆಯಿರಿ. ಮನೆಯಲ್ಲಿ ನಿನ್ನ ತಂದೆ ತಾಯಿಯರಿಗೂ ನನ್ನ ನಮಸ್ಕಾರಗಳು. ಇಂತಿ ನಿಮ್ಮ ಪ್ರೀತಿ ಗೆಳತಿ ಅಂತ ಬರೀಬೇಕು. ಇಲ್ಲಿ ಅವರ ವಿಳಾಸ ಇವರಿಗೆ ಮತ್ತು ಇವರಿಂದ ಬರೆದರು. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಪ್ರಬಂಧ. ಪ್ರಶ್ನೆ 44. ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಇಲ್ಲಿ ಪ್ರಬಂಧವನ್ನು ಸಂಪೂರ್ಣವಾಗಿ ಬರೆಯಲಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.